ಆತ್ಮೀಯ ಪ್ರೀತಿಯ ಕುಟುಂಬ, ಆತ್ಮೀಯ ಸ್ನೇಹಿತರೆ, ಸಹೋದರ ಸಹೋದರಿಯರೇ, ಮಕ್ಕಳು ಮತ್ತು ಯುವಕರೇ, ನಾನು ಅರುಣ್ ಪಿಎಸ್ ಮಾರ್ಕಿ. ಇಂದು ಜುಲೈ ಮೊದಲ ದಿನ, ಜುಲೈ 2025. ಇಂದು ರೂಪಾಂತರದ ಪ್ರಾರ್ಥನೆ, ರಾಷ್ಟ್ರೀಯ ವೈದ್ಯರ ದಿನ, ಪಾಲನೆ ದಿನ ಮತ್ತು ಅಮರನಾಥ ಯಾತ್ರೆ. ನಮ್ಮನ್ನು ಏಕೆ ಮಾಡಲಾಯಿತು? ಅರ್ಧ ವರ್ಷದಿಂದ ಪ್ರತಿ ವರ್ಷ ಜುಲೈ 26ರಂದು ನಾವು ಸಂತ ಅನ್ನಾ ಮತ್ತು ಸಂತ ಜೋಕಿಮ್ ಅವರ ಸೇವೆಗೆ ಹೋಗುತ್ತೇವೆ ಮತ್ತು ಸ್ವರ್ಗದ ಮೇಲೆ ನಿಮಗೆ ಅಧಿಕಾರವನ್ನು ನೀಡಲು ಅವರೊಂದಿಗೆ ಸೇರುತ್ತೇವೆ. ಇದೆಲ್ಲದಕ್ಕೂ ನಾವು ಭಗವಂತನ ವಿನಂತಿಯನ್ನು ಎಂದಿಗೂ ಸ್ವೀಕರಿಸುವುದಿಲ್ಲ. ಆಷಾಢ ಮತ್ತು ಸಾವನ್ ತಿಂಗಳ ಚಂದ್ರನ ದಿನದಂದು ಏನು ಮಾಡಿದರೂ, ಪ್ರತಿ ವರ್ಷ ಜುಲೈ 26ರಂದು ನಾವು ಸಂತ ಅನ್ನಾ ಮತ್ತು ಸಂತ ಜೋಕಿಮ್ಗಾಗಿ ಪ್ರಾರ್ಥನೆಗೆ ಹೋಗುತ್ತೇವೆ ಮತ್ತು ನಿಮಗೆ ಸ್ವರ್ಗದ ಮೇಲೆ ಅಧಿಕಾರವನ್ನು ನೀಡಲು ನಮ್ಮೊಂದಿಗೆ ಸೇರುತ್ತೇವೆ. ರಕ್ತಸಿಕ್ತ ಸಂತ ಥಾಮಸ್ಗೆ ಒಂದು ಆಶೀರ್ವಾದ. ಭಾರತದ ಧರ್ಮಪ್ರಚಾರಕ ಸಂತ ಥಾಮಸ್ನ ಅಮೂಲ್ಯ ರಕ್ತದ ಉನ್ನತಿಗಾಗಿ ಪ್ರಾರ್ಥನೆ. ಓ ದೇವರೇ, ನಮ್ಮ ಸ್ವರ್ಗೀಯ ತಂದೆಯೇ, ನಿಮ್ಮ ದೈವಿಕ ಪ್ರಾವಿಡೆನ್ಸ್ನಲ್ಲಿ ಭಾರತದ ದೂರದ ತೀರಗಳಿಗೆ ಸುವಾರ್ತೆಯ ಬೆಳಕನ್ನು ತರಲು ಮತ್ತು ಮರಣದವರೆಗೆ ನಿಮ್ಮ ಸತ್ಯಕ್ಕೆ ಸಾಕ್ಷಿಯಾಗಲು ನಿಮ್ಮ ಪವಿತ್ರ ಅಪೊಸ್ತಲ ಥಾಮಸ್ ಅವರನ್ನು ಆರಿಸಿಕೊಂಡವರು. ನಾವು ಅವರ ಅಮೂಲ್ಯ ರಕ್ತದ ಉನ್ನತಿಗಾಗಿ ವಿನಮ್ರವಾಗಿ ಪ್ರಾರ್ಥಿಸುತ್ತೇವೆ. ಕ್ರಿಸ್ತನ ನಿಮಿತ್ತ ಅವರ ರಕ್ತವನ್ನು ಚೆಲ್ಲುವ ಮೂಲಕ ಸಂತ ಥಾಮಸ್ ಈ ಪ್ರಾಚೀನ ಭೂಮಿಯಲ್ಲಿ ನಂಬಿಕೆಯ ಬೀಜಗಳಿಗೆ ನೀರುಣಿಸಿದರು. ಇಂದು ಪ್ರವರ್ಧಮಾನಕ್ಕೆ ಬರುತ್ತಿರುವ ಚರ್ಚ್ ಅನ್ನು ಸ್ಥಾಪಿಸಿದರು. ಅವರ ರಕ್ತವು ನಿಮ್ಮ ಮಿತಿಯಿಲ್ಲದ ಪ್ರೀತಿಗೆ ಸಾಕ್ಷಿಯಾಯಿತು. ಪುನರುತ್ಥಾನಗೊಂಡ ಭಗವಂತನಲ್ಲಿ ಅವರ ಅಚಲ ನಂಬಿಕೆಯ ಮುದ್ರೆಯಾಗಿದೆ ಮತ್ತು ತಲೆಮಾರುಗಳು ತಮ್ಮ ಭರವಸೆಯನ್ನು ನಿರ್ಮಿಸಿರುವ ಅಡಿಪಾಯವಾಗಿದೆ. ನಿಮ್ಮ ಮಗ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅನುಕರಣೆಯಲ್ಲಿ ಮಾಡಲಾದ ಈ ಪವಿತ್ರ ಕೊಡುಗೆಯನ್ನು ನಾವು ಪೂಜಿಸುತ್ತೇವೆ. ಅವರ ಸ್ವಂತ ಅಮೂಲ್ಯ ರಕ್ತವು ಎಲ್ಲಾ ಪಾಪಗಳಿಂದ ನಮ್ಮನ್ನು ಶುದ್ಧೀಕರಿಸುತ್ತದೆ. ಸಂತ ಥಾಮಸ್ ಅವರ ರಕ್ತದ ಉನ್ನತೀಕರಣವು ನಮ್ಮನ್ನು ಹೆಚ್ಚಿನ ನಿಷ್ಠೆಗೆ ಪ್ರೇರೇಪಿಸಲಿ, ಧೈರ್ಯದಿಂದ ಸುವಾರ್ತೆಯನ್ನು ಸಾರಲು ಮತ್ತು ಪರೀಕ್ಷೆಗಳ ನಡುವೆಯೂ ಅಚಲ ಭಕ್ತಿಯಿಂದ ನಿನ್ನ ಸೇವೆ ಮಾಡಲು. ಭಾರತದಲ್ಲಿ ಮತ್ತು ಪ್ರಪಂಚದಾದ್ಯಂತ ನಿಮ್ಮ ಚರ್ಚ್ ಅನ್ನು ಬಲಪಡಿಸಿ. ಅಪೊಸ್ತಲರ ಬೆವರು ಮತ್ತು ರಕ್ತದಿಂದ ಪವಿತ್ರಗೊಳಿಸಲ್ಪಟ್ಟಿದ್ದು, ನಾವು ಯಾವಾಗಲೂ ಸತ್ಯ ಮತ್ತು ನೀತಿಯ ಹಾದಿಯಲ್ಲಿ ನಡೆಯಬಹುದು ಮತ್ತು ಕ್ರಿಸ್ತನಲ್ಲಿ ಸಾಯುವವರಿಗೆ ವಾಗ್ದಾನ ಮಾಡಲಾದ ಶಾಶ್ವತ ಆನುವಂಶಿಕತೆಯಲ್ಲಿ ಹಂಚಿಕೊಳ್ಳಬಹುದು. ಭಾರತದ ಅಪೊಸ್ತಲ ಮತ್ತು ಕ್ರಿಸ್ತನ ಹುತಾತ್ಮರಾದ ಸಂತ ಥಾಮಸ್ ಅವರ ಮಧ್ಯಸ್ಥಿಕೆಯ ಮೂಲಕ ನಿಮ್ಮ ಪವಿತ್ರ ನಾಮದ ಮಹಿಮೆಗಾಗಿ ನಮಗೆ ನವೀಕೃತ ನಂಬಿಕೆ, ದೃಢವಾದ ಭರವಸೆ ಮತ್ತು ಉರಿಯುವ ದಾನವನ್ನು ನೀಡಲಿ. ಮೊದಲ ಬೈಬಲ್ ವಚನ, ಲೂಕನ ಸುವಾರ್ತೆ ಅಧ್ಯಾಯ 13, ವಚನಗಳು 19ರಿಂದ 20. ಒಬ್ಬ ಮನುಷ್ಯನು ತನ್ನ ತೋಟಕ್ಕೆ ಎಸೆದ ಸಾಸಿವೆ ಬೀಜದಂತಿದೆ. ಅದು ಬೆಳೆದು ಮರವಾಯಿತು ಮತ್ತು ಆಕಾಶದ ಪಕ್ಷಿಗಳು ಅದರ ಕೊಂಬೆಗಳಲ್ಲಿ ಗೂಡುಕಟ್ಟಿದವು. ಮತ್ತು ಮತ್ತೆ ಅವನು ಹೇಳಿದನು, ದೇವರ ರಾಜ್ಯವನ್ನು ನಾನು ಯಾವುದಕ್ಕೆ ಹೋಲಿಸಲಿ? ಸಂಕ್ಷಿಪ್ತ ಅರ್ಥ, ದೇವರ ರಾಜ್ಯವು ಚಿಕ್ಕದಾಗಿ ಮತ್ತು ಅಗೋಚರವಾಗಿ ಪ್ರಾರಂಭವಾಗುತ್ತದೆ, ಆದರೆ ಅದು ನಂಬಲಾಗದಷ್ಟು ದೊಡ್ಡದಾಗಿ ಬೆಳೆಯುತ್ತದೆ ಮತ್ತು ಅದು ಮುಟ್ಟುವ ಎಲ್ಲವನ್ನೂ ಸೂಕ್ಷ್ಮವಾಗಿ ಪರಿವರ್ತಿಸುತ್ತದೆ. ಎರಡನೇ ಬೈಬಲ್ ವಚನ, ಯೆಶಾಯ ಅಧ್ಯಾಯ 51ನೇ ವಚನಗಳು 11ರಲ್ಲಿ. ಯೆಹೋವನ ವಿಮೋಚನೆಗೊಂಡವರು ಹಿಂತಿರುಗಿ ಚೀಯೋನಿಗೆ ಸಂತೋಷದ ಕೂಗುಗಳೊಂದಿಗೆ ಬರುತ್ತಾರೆ ಮತ್ತು ಅವರ ತಲೆಯ ಮೇಲೆ ಶಾಶ್ವತವಾಗಿ ಸಂತೋಷದೊಂದಿಗೆ ಮತ್ತು ಸಂತೋಷವು ಅವರನ್ನು ಆವರಿಸುತ್ತದೆ ಮತ್ತು ದುಃಖವು ಓಡಿಹೋಗುತ್ತದೆ. ಅರ್ಥ, ಕರ್ತನು ರಕ್ಷಿಸಿದವರು ಹಿಂತಿರುಗುತ್ತಾರೆ. ಅವರು ಹಾಡುತ್ತಾ ಚೀಯೋನನ್ನು ಪ್ರವೇಶಿಸುವರು. ಶಾಶ್ವತ ಸಂತೋಷವು ಅವರ ತಲೆಗಳನ್ನು ಅಲಂಕರಿಸುತ್ತದೆ. ಸಂತೋಷವು ಅವರನ್ನು ಆವರಿಸುತ್ತದೆ ಮತ್ತು ದುಃಖ ಮತ್ತು ನಿಟ್ಟುಸಿರು ಓಡಿಹೋಗುತ್ತದೆ. ಮೂರನೇ ಬೈಬಲ್ ವಚನ, ಪಸಾಮ್ ಅಧ್ಯಾಯ 118ನೇ ವಚನ 24. ಇದು ಯೆಹೋವನು ಕ್ರಿಯೆಗೈದ ದಿನ,
ನಾವು ಅದರಲ್ಲಿ ಸಂತೋಷಪಡುತ್ತೇವೆ ಮತ್ತು ಸಂತೋಷಪಡುತ್ತೇವೆ. ಅರ್ಥ: ಕರ್ತನಲ್ಲಿ ಆನಂದಿಸಿರಿ, ಮತ್ತು ಆತನು ನಿಮ್ಮ ಹೃದಯದ ಆಸೆಗಳನ್ನು ನಿಮಗೆ ಕೊಡುವನು. ಕೊನೆಯ ಬೈಬಲ್ ವಚನ, ಕೀರ್ತನೆ ಅಧ್ಯಾಯ 37 ವಚನ 4 ರಲ್ಲಿ ಹೀಗೆ ಹೇಳಲಾಗಿದೆ: ಹಾಗಾದರೆ ಯೆಹೋವನಲ್ಲಿ ಆನಂದಿಸಿರಿ, ಮತ್ತು ಆತನು ನಿಮ್ಮ ಹೃದಯದ ಆಸೆಗಳನ್ನು ನಿಮಗೆ ಕೊಡುವನು. ಸಂಕ್ಷಿಪ್ತ ಅರ್ಥ: ದೇವರಲ್ಲಿ ನಿಮ್ಮ ಸಂತೋಷ ಮತ್ತು ತೃಪ್ತಿಯನ್ನು ಕಂಡುಕೊಳ್ಳಿ, ಮತ್ತು ಆತನು ನಿಮ್ಮ ಹೃದಯದ ಆಳವಾದ, ದೇವರನ್ನು ಗೌರವಿಸುವ ಆಕಾಂಕ್ಷೆಗಳನ್ನು ಪೂರೈಸುವನು. ನಾವು ಪ್ರಾರ್ಥಿಸೋಣ. ಓ ತಾಯಿ ಮೇರಿ, ಓ ಯೇಸು ಕ್ರಿಸ್ತನ ಪವಿತ್ರ ಹೃದಯ, ಇಂದು ಜುಲೈ, ಇದು 2025 ರ ಅರ್ಧ ವರ್ಷದ 7ನೇ ತಿಂಗಳು. ನಿಮ್ಮ ಪ್ರಬಲ ಮಧ್ಯಸ್ಥಿಕೆಯ ಮೂಲಕ ನಮ್ಮ ಕುಟುಂಬಗಳು ಸದ್ಗುಣದಲ್ಲಿ ಬಲಗೊಳ್ಳಲಿ, ನಮ್ಮ ಮಕ್ಕಳು ಕೃಪೆಯಲ್ಲಿ ಬೆಳೆಯಲಿ, ಮತ್ತು ನಮ್ಮ ಮನೆಗಳು ಶಾಂತಿ ಮತ್ತು ಪವಿತ್ರತೆಯಿಂದ ತುಂಬಿರಲಿ. ನಿಮ್ಮ ನಮ್ರತೆ, ನಂಬಿಕೆ ಮತ್ತು ಪರಿಶ್ರಮದ ಸದ್ಗುಣಗಳನ್ನು ಅನುಕರಿಸಲು ನಮಗೆ ಸಹಾಯ ಮಾಡಿ. ನಾವು ಯಾವಾಗಲೂ ದೇವರ ಚಿತ್ತವನ್ನು ಮಾಡಲು ಶ್ರಮಿಸಬಹುದು, ಮತ್ತು ಒಂದು ದಿನ ಸ್ವರ್ಗದ ಶಾಶ್ವತ ಸಂತೋಷದಲ್ಲಿ ನಿಮ್ಮೊಂದಿಗೆ ಸೇರಬಹುದು. ಆಮೆನ್. ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಮರೆಯಬೇಡಿ.